ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ, ಸಬ್ಬಕ್ಕಿ, ಬಟಾಟೆ ಹಾಕಿ ಒಂದು ಸೆಂಡಿಗೆ ರೆಸಿಪಿ ಮಾಡ್ತಾ ಇದ್ದೀನಿ. ಇದನ್ನು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ತಿನ್ಬೋದು. ಕೆಲವೊಂದು ಸೆಂಡಿಗೆ ನಾವು ತಿನ್ನುವಾಗ ಚಕ್ಕುಲಿ ಅಂತೆ ಗರ್ಗರ್ ಅಂತ ಗಟ್ಟಿಯಾಗಿ ಸೌಂಡ್ ಬರುತ್ತೆ. ಆದರೆ ಈ ಸೆಂಡಿಗೆ ನಾವು ತಿನ್ನುವಾಗ ಸಾಫ್ಟಾಗಿ ಕುರುಕುರು ಅಂತ ಸೌಂಡ್ ಬರುತ್ತೆ. ಹಾಗಾದರೆ ಈ ಸೆಂಡಿಗೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ನಾನಿಲ್ಲಿ 1 ಕಪ್ನಷ್ಟು ರೇಷನ್ ರೈಸನ್ನು ತಗೊಳ್ತಾ ಇದ್ದೀನಿ. ಯಾವುದೇ ವೈಟ್ ರೈಸನ್ನು ನಾವಿಲ್ಲಿ ಉಪಯೋಗಿಸ್ಬೋದು. ಅದನ್ನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ನೀರನ್ನು ಹಾಕಿ 2-3 ಸಲ ಇದನ್ನು ಚೆನ್ನಾಗಿ ತೊಳೆಯುವ. ತೊಳೆದ ನೀರನ್ನು ಚೆಲ್ಲಿ ನಾವೀಗ ಇದಕ್ಕೆ ಫ್ರೆಶ್ ನೀರನ್ನು ಹಾಕಿ 7 ರಿಂದ 8 ಗಂಟೆಯಷ್ಟು ಹೊತ್ತು ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ರಾತ್ರಿ ಇಡೀ ನೆನೆಸಿಟ್ರೆ ಸಹ ಆಗುತ್ತೆ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 1 ಕಪ್ನಷ್ಟು ಸಾಬುದಾನವನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸಹ ನೀರನ್ನು ಹಾಕಿ 2 ಸಲ ಚೆನ್ನಾಗಿ ತೊಳೆಯುವ. ಈ ನೀರನ್ನು ಚೆಲ್ಲಿ ನಾವು ಇದಕ್ಕೂ ಕೂಡ ಫ್ರೆಶ್ ನೀರನ್ನು ಹಾಕಿ ಇಡುವ. ಇದನ್ನು 7 ರಿಂದ 8 ಗಂಟೆಯಷ್ಟು ಹೊತ್ತು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಬಟಾಟೆಯನ್ನು ತಗೊಂಡಿದ್ದೇನೆ. 1 ಕಪ್ನಷ್ಟು ಬಟಾಟೆ ಹೋಳನ್ನು ತಗೊಂಡಿದ್ದೇನೆ. ಅದನ್ನೀಗ ಬೇಯಿಸಬೇಕು. ಇಲ್ಲಿ ನಮ್ಮ ಅಕ್ಕಿ ಚೆನ್ನಾಗಿ ನೆಂದಿದೆ. 7-8 ಗಂಟೆ ಆಯಿತು. ನಾನು ರಾತ್ರಿ ಇಡೀ ನೆನೆಯಲಿಕ್ಕೆ ಬಿಟ್ಟಿದ್ದೆ. ಇದರ ನೀರನ್ನು ಚೆಲ್ಲಿ ನಾವೀಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ನಾವೀಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ನಮ್ಮ ಸಬ್ಬಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಒಂದೊಂದು ಕಾಳು ಕೂಡ ಅರಳಿ ಎಷ್ಟೊಂದು ದೊಡ್ಡದಾಗಿದೆ. ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ ಸುಲಭವಾಗಿ ಪೇಸ್ಟ್ ಆಗುತ್ತೆ. ಇಲ್ಲಿ ನಾನೀಗ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡಬೇಕು. ಮೊದಲಿಗೆ ಅಕ್ಕಿಯನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಈಗ ಅಕ್ಕಿ ಗ್ರೈಂಡ್ ಆಗಿದೆ ನೋಡಿ, ಪೇಸ್ಟ್ ಆಗಿದೆ. ನಾವೀಗ ಇದಕ್ಕೆ ಸಾಬುದಾನವನ್ನು ಹಾಕುವ, ಸಬ್ಬಕ್ಕಿಯನ್ನು ಹಾಕುವ. ಈಗ ಎಲ್ಲ ಸಬ್ಬಕ್ಕಿಯನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಬೇಕಾದರೂ ಸಹ ಹಾಕ್ಕೊಳ್ಬೋದು. ಚಿಲ್ಲಿಯನ್ನು ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ನಾನು 1/4 ಸ್ಪೂನ್ನಷ್ಟು ಇಂಗನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾವು ನೈಸಾಗಿ ಗ್ರೈಂಡ್ ಮಾಡುವ. ಈಗ ಗ್ರೈಂಡ್ ಆಗಿದೆ ನೋಡಿ. ಈಗ ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೈಸಾಗಿ ಎಲ್ಲವೂ ಗ್ರೈಂಡ್ ಆಗಿದೆ. ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಬೇಯಿಸಿದ ಬಟಾಟೆಯನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿದೆ. ಈಗ ಇದನ್ನು ಸಹ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಬಟಾಟೆ ಪೇಸ್ಟನ್ನು ಸಹ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಟ್ಟು ಸ್ವಲ್ಪ ದಪ್ಪಾಗಿದೆ. ನಾನೀಗ ಇದನ್ನು ಪಾತ್ರೆಯನ್ನು ಬೇರೆ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ. ಅದರಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು 1 ಲೀಟರ್ನಷ್ಟು ನೀರನ್ನು ತಗೊಂಡಿದ್ದೇನೆ. ಅದನ್ನೀಗ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಬೇಕು. ನಮಗೆ ಬೇಯಿಸಲಿಕ್ಕೆ ಉಂಟಲ್ವ, ಹಿಟ್ಟನ್ನು ಅದಕ್ಕೆ ತೆಳು ಮಾಡಿಕೊಳ್ಬೇಕು. ದೋಸೆ ಹಿಟ್ಟಿನಷ್ಟು ತೆಳುವನ್ನು ಆಗಿ ಮಾಡಿಕೊಳ್ಬೇಕು. ಈಗ ಎಲ್ಲ ನೀರನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಗ್ಯಾಸ್ ಸ್ಟವಲ್ಲಿ ಈಗ ಇಟ್ಟು ಇದನ್ನು ಬೇಯಿಸ್ತಾ ಇದ್ದೇನೆ. ಚೆನ್ನಾಗಿ ನಾವು ಸ್ಪೂನನ್ನು ಹಾಕ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಇಲ್ಲದ್ರೆ ಇದು ಗಟ್ಟಿ ಅಲ್ಲಲ್ಲಿ ಗಟ್ಟಿ ಆಗುತ್ತೆ, ಇಲ್ಲದ್ರೆ ತಳ ಹಿಡಿಯುತ್ತೆ. ನಮ್ಮ ಹಿಟ್ಟು ಈಗ ದಪ್ಪ ಆಗ್ತಾ ಬರ್ತಾ ಉಂಟು. ಈಗ ರೆಡಿಯಾಗಿದೆ ನೋಡಿ. ಈಗ ನಾವು ಇದನ್ನು 1 ಸ್ಪೂನನ್ನು ತಗೊಂಡು ನಾವೀಗ ಒಂದು ಬಟ್ಟೆಯಲ್ಲಿ ಇಲ್ಲ ಬ್ಯಾನರಲ್ಲಿ ಸಹ ಆಗುತ್ತೆ, ಇಲ್ಲದ್ರೆ ಪ್ಲಾಸ್ಟಿಕ್ಕಲ್ಲಿ ಸಹ ಆಗುತ್ತೆ. ಈ ರೀತಿಯಾಗಿ 1 ಸ್ಪೂನನ್ನು ತಗೊಂಡು ಹಾಕಿದರೆ ಆಯಿತು. ಸೆಂಡಿಗೆ ರೀತಿ ನಾವು ನೋಡಿ 1 ಸ್ಪೂನು ಹಾಕಿದರೆ ಸಾಕಾಗುತ್ತೆ. ಎಲ್ಲ ಕಡೆ ಹಾಕಿದರೆ ಆಯಿತು. ನಾನಿಲ್ಲಿ ಬಟ್ಟೆಯ ಮೇಲೆ ಹಾಕ್ತಾ ಇದ್ದೀನಿ.
ತುಂಬಾ ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಇದು ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಈಗ ಎಲ್ಲ ರೆಡಿ ಆಯಿತು ನೋಡಿ. ನಾವೀಗ ಇದನ್ನು ಬಿಸಿಲಲ್ಲಿ ಒಣಗಿಸಲಿಕ್ಕೆ ಬಿಡಬೇಕು. ಒಂದು 4-5 ದಿನ ಬಿಸಿಲಲ್ಲಿ ನಾವು ಹೀಗೆ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ. 2-3 ದಿನ ಆಯಿತು ನೋಡಿ. ನಮ್ಮ ಸೆಂಡಿಗೆ ರೆಡಿ ಆಗ್ತಾ ಬರ್ತಾ ಉಂಟು. ನಾವೀಗ ಈ ಟೈಮಲ್ಲಿ ಇದನ್ನು ಆಪೋಸಿಟ್ ಸೈಡಲ್ಲಿ ಹಾಕಬೇಕಾಗುತ್ತೆ. ಅದನ್ನು ತೆಗೆದು ತುಂಬಾ ಸುಲಭವಾಗಿ ಅದು ಏಳುತ್ತೆ ನೋಡಿ. ಈಗ ಒಂದು 3 ಬಿಸಿಲಾಗಿದೆ, ಇನ್ನೂ ಸಹ ಒಣಗಿಸಬೇಕು. ನಾನು ಬಟ್ಟೆಯಿಂದೆಲ್ಲ ತೆಗೆದು ಇಟ್ಟಿದ್ದೇನೆ. 1-2 ಬಿಸಿಲು ಇನ್ನೂ ಸಹ ಬೀಳಬೇಕು. ಸ್ವಲ್ಪ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಉಂಟಲ್ವಾ? ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಸೆಂಡಿಗೆ. ಇದು ಅನ್ನದ ಜೊತೆ ಸಹ ತಿನ್ನಲಿಕ್ಕೆ ತುಂಬಾ ಟೇಸ್ಟಿ ಆಗುತ್ತೆ. ಸೈಡ್ ಡಿಶ್ ಆಗಿ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ವರ್ಷಾನುಗಟ್ಟಲೆ ನಾವು ಇದನ್ನು ಚೆನ್ನಾಗಿ ಒಣಗಿಸಿದರೆ ವರ್ಷಾನುಗಟ್ಟಲೆ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಏನೂ ಹಾಳಾಗೋದಿಲ್ಲ ನೋಡಿ. ನಮ್ಮ ಸೆಂಡಿಗೆ ಈಗ ರೆಡಿ ಆಯಿತು. ನಾನೀಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೀಗ ಸೆಂಡಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಅರಳ್ತಾ ಉಂಟು. ತುಂಬಾ ಈಸಿಯಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಮನೆಯಲ್ಲಿ ಮಾಡಿ ನಾವು ವರ್ಷಾನುಗಟ್ಟಲೆ ಇದನ್ನು ಮಾಡಿ ತಿನ್ಬೋದು. ಈಗ 2 ಸೆಟ್ಟಲ್ಲಿ ನಾನು ಹಾಕ್ತಾ ಇದ್ದೀನಿ. ನಮ್ಮ ಸೆಂಡಿಗೆ ಈಗ ರೆಡಿ ಆಯಿತು ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ಈ ಬಟಾಟೆ ಸೆಂಡಿಗೆಯನ್ನು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಸುಲಭವಾಗಿ ನಾವು ಇದನ್ನು ಮನೆಯಲ್ಲಿ ಮಾಡ್ಬೋದು. ಇವತ್ತು ನಾನು ಮಾಡಿದಂಥ ಈ ಸೆಂಡಿಗೆ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.